ಬೆಳಗಾವಿಯ ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿಯಾಟ ಶುರು ನಾನೋ ಚರ್ಚೆ ಆರಂಭ ಆಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರುವಂತಹ ಮಾತು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ದೆಹಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಟಾಸ್ ಆಗಿದೆ. ಅವರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದ್ದಾರೆ. ನಾವು ಕ್ಯಾಪ್ಟನ್ ಜಾಗದಲ್ಲಿಲ್ಲ. ಇನ್ನು ಥರ್ಡ್ ಅಂಪೈರ್ ಇರಲಿಲ್ಲ ಅಂತ ಹೇಳಿರೋದು ಇದೀಗ ಚರ್ಚೆಗೆ ಕಾರಣವಾಗಿದ್ದು ಭಾರೀ ಕುತೂಹಲ ಮೂಡಿಸ್ತಾ ಇದೆ. ಈಗ ನೋಡಿ, ಅವರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವರು. ಅವರು ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ಥರ್ಡ್ ಅಂಪೈರ್ ಇರಕ್ಕಿಲ್ರಿ. ಇಬ್ಬರೇ ಅವರು ಟಾಸ್ ಆರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. 5 ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮೊನ್ನೆ ಅಧಿವೇಶನದಲ್ಲಿ ಬಹಿರಂಗವಾಗಿ ಹೇಳಿದ್ರು. ಆದರೆ ಇವತ್ತು ಡಿಕೆ ಶಿವಕುಮಾರ್ ಹೆಸರೆತ್ತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಸಿಎಂ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಈ ವೇಳೆ ಡಿಕೆಶಿ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಂಗೆ ಗರಂ ಆದ್ರು. ಯಾರೇ ಅದು ಅಂತ ಗದರಿ ಸಿಎಂ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಅಂತಿಮ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದು ಸಿಎಂ ಡಿಸಿಎಂ ಎಂಬಿ ಪಾಟೀಲ್ ಸೇರಿದಂತೆ ಎಲ್ರಿಗೂ ಕೂಡ ಅನ್ವಯ ಆಗತ್ತೆ ಅಂತ ಹೇಳಿದ್ದಾರೆ. ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಂ ಅವ್ರಿಗೆ, ಡಿ ಸಿ ಎಂ ಅವ್ರಿಗೆ, ಎಂ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನ್. ಇನ್ನು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎಂಬ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿಯೂ ಎಂಬಿಪಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರೇ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಮೊದಲು ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಲಿ, ನಿಮ್ಮ ಚಿಂತೆ ಮಾಡಿ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಈಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ. ಎನಿ ಟೈಮ್ ಎನಿ ಮೂಮೆಂಟ್. ಅವ್ರ ಸ್ಥಾನ ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ದು ಯಾಕೆ ಅವ್ರ ಚಿಂತೆ? ನಿಮ್ದು. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆ ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ರು. ಈ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಅವರವರು ಡಿನ್ನರ್ ಮಾಡಿಕೊಳ್ತಾರೆ, ನಡೆಯಲಿ ಬಿಡಿ, ಊಟ ಸಿಕ್ಕಿದ್ರೆ ಸಾಕು, ನಮಗೂ ಡಿನ್ನರ್ಗೆ ಆಹ್ವಾನವಿತ್ತು, ನಾವು ಹೋಗಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಬೇಕಾದ್ರೆ ಅವರು ಡಿನ್ನರ್ ಕೊಡ್ತಾರೆ, ಡಿನ್ನರ್ ಕೊಡ್ತಾರೆ, ನಡೆಯಲಿ ಬಿಡ್ರಿ, ಏನು ತಪ್ಪೇನೆ, ಊಟ ಸಿಕ್ಕರೆ ಸರಿ ನಮ್ಗೆ. ಕೆಲವು ಅಲ್ಲಿ ಬೆಳಗಾಂನಲ್ಲಿ ಏನಾಗ್ತದೆ ಅಂದ್ರೆ ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಡಿನ್ನರ್ ನಡೀತದೆ. ನಿಮ್ಮ ಮಾಧ್ಯಮದವ್ರು ಗೊತ್ತಾಗದಾಗ ಅದು ವೈಭವೀಕರಣ ಆಯ್ತದೆ ಅಷ್ಟೇ. ಪ್ರತಿನಿತ್ಯ ನಡೀತದೆ. ಅಲ್ಲೊಂದು ಗುಂಪು, ಅವ್ರೊಂದು ಗುಂಪು ಸೇರ್ತಾರೆ, ಇವ್ರೊಂದು ಗುಂಪು ಸೇರ್ತಾರೆ, ಇನ್ನೊಂದು ಗುಂಪು ಸೇರ್ತಾರೆ. ಈಗ ನಿಮ್ಮ ಮಾಧ್ಯಮದವ್ರು ನೋಡಿದ ತಕ್ಷಣ ಅದನ್ನ ಒಂದು ಗುಂಪು ನೋಡಿದ ತಕ್ಷಣ ಅದು ವೈಭವೀಕರಣ. ಇಲ್ಲಿ ನೋಡ ಡಿ ಸಿ ಎಂ ಕಡೆ ಅವ್ರು, ಇಲ್ಲಿ ನನ್ನ ನೋಡಿದ ತಕ್ಷಣ ಇವ್ನು ಡಿ ಸಿ ಎಂ ಕಡೆ ಕಣ, ಇವ್ರು ಮುಖ್ಯಮಂತ್ರಿ ಕಡೆ ಮೊದಲ ಕಡೆ ಇಲ್ಲಿ ಇದ್ದೀರಾ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣದಲ್ಲಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಆರೋಪವನ್ನ ಮಾಡಿತ್ತು. ಬಿಜೆಪಿ ಆರೋಪಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಕ್ರಮ ಆಗಿದ್ರೆ ವಿರೋಧ ಪಕ್ಷದವರು ಅಕ್ರಮ ಬಯಲಿಗೆಳೆಯಲಿ. ಅಧಿಕಾರಿಗಳ ಕಣ್ತಪ್ಪಿನಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಕ್ಷಮೆಯನ್ನು ಹೆಬ್ಬಾಳ್ಕರ್ ಕೇಳಿದ್ದಾರೆ. ಹಗರಣ ಆಗಿದ್ರೆ ವಿಪಕ್ಷಗಳು ದಾಖಲೆಯನ್ನ ಬಹಿರಂಗ ಮಾಡಲಿ ಅಂತ ಹೇಳಿದರು. ನಾವು ಹೊಡೆಯಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂತೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅಧಿಕಾರಿಗಳು ಒಂದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಪಾಪ ಮೇಡಮ್ದೇನು ತಪ್ಪಿಲ್ಲ, ಅದರಲ್ಲಿ ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ.
ಅದಕ್ಕೆ ನಾನು ಸದನಕ್ಕೆ ಪುತ್ರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರು. ಆಯಿತು, ಹುಡುಕ್ರಲ್ಲ ಈಗ 5,000 ಕೋಟಿ ಹಗರಣ ಆಗಿದ್ದರೆ ಹುಡುಕಂಬರೋಕೆ ಕೇಳ್ರಿ ಅವ್ರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ, ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕು, ಆದರೆ ಸಿಗಲೇಬೇಕಲ್ಲ, ಹುಡುಕ್ರಿ, ಸಿಕ್ಕರೆ ಅದಕ್ಕೆ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಶಿವಗಂಗಾ ಬಸವರಾಜ್, ಡಿಕೆಶಿ ದೈವ ಭಕ್ತರು, ಹಾಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ, ದೇಗುಲಕ್ಕೆ ಹೋದ್ರೆ ತಪ್ಪೇನು, ಅವರು ಸಿಎಂ ಆಗಲಿ ಅನ್ನೋದು ನಮ್ಮ ಬೇಡಿಕೆ ಕೂಡ ಹೌದು ಅಂತ ಹೇಳಿದ್ರು. ಆಗಿದೆ ಅಂತ ಹೇಳಿದ್ದಾರೆ, ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನು ನೀವು ಪದೇ ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ಟರೆ ಬಿಡ್ಬೋದು, ನೀವೇ ಕೇಳ್ಬೋದು. ಕೆಲವು ದೇವರಲ್ಲಿ ನಂಬಿಕೆ ಇರೋನೆ, ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಂಗೆ ಆಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರ ಫಾಲೋಯರು, ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ, ಅದು ನನಗೆ ಹೇಳ್ತದೆ. ನನ್ನ ಬೇಡಿಕೆ ಇವತ್ತಲ್ಲ, ನಾನು ದೇವನ್ ಯಾವತ್ತು ನನ್ನ ಟಿಕೆಟ್ ಅನ್ನೊಂದು ಸಾಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಬೆಳಗಾವಿ ಅಧಿವೇಶನ ಮುಗಿಸಿ ಹುಬ್ಬಳ್ಳಿಗೆ ಆಗಮಿಸಿದ ಶಾಸಕ ಮಹೇಶ್ ತೆಂಗಿನಕಾಯಿಗೆ ಅದ್ಧೂರಿ ಸ್ವಾಗತ ನೀಡಲಾಗಿದೆ. ಗೃಹಲಕ್ಷ್ಮಿ ಹಣದ ಹಗರಣವನ್ನ ಶಾಸಕರು ಬೆಳಕಿಗೆ ತಂದಿದ್ದಾರೆ ಅಂತ ನೂರಾರು ಮಹಿಳೆಯರು ಶಾಸಕ ತೆಂಗಿನಕಾಯಿಗೆ ಧನ್ಯವಾದ ಅರ್ಪಿಸಿದರು. ಇನ್ನು ಗೋಕುಲ ರಸ್ತೆಯಿಂದ ಶಾಸಕರ ಕಚೇರಿಯವರೆಗೆ ಅದ್ಧೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆ ಬಳಿಕ ಮಾತನಾಡಿದ ತೆಂಗಿನಕಾಯಿ, ಗೃಹಲಕ್ಷ್ಮಿ ಹಣದ ಬಗ್ಗೆ ವಿಚಾರವನ್ನ ಸದನದಲ್ಲಿ ಬಿಚ್ಚಿಟ್ಟಿದ್ದೇನೆ. ಈ ಬಗ್ಗೆ ವಿಸ್ತೃತ ಚರ್ಚೆ ಆಗಿದೆ. ರಾಜ್ಯದ 1.28 ಕೋಟಿ ಮಹಿಳೆಯರ ಗೃಹಲಕ್ಷ್ಮಿ ಹಣ ಮರೆಮಾಚುವ ಕೆಲಸ ಸರ್ಕಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಹಗರಣಗಳನ್ನು ಬಯಲಿಗೆಳಿತೇವೆ ಅಂತ ಹೇಳಿದ್ದಾರೆ. ಬಡದಾಟ ಹೆಂಗೈತೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೃಹಲಕ್ಷ್ಮಿನ. ಯಾವಾಗ ಸನ್ಮಾನ್ಯ ಸಚಿವರಿಗೆ ನಾನು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೇಳಿದ್ದೆ, ಹೇಳಿದಾಗ ಅವ್ರೇನು ಹೇಳಿದರು, ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಮುಖ್ಯಮಂತ್ರಿಗಳ ಕಡೆ ಐತಿ, ಮುಖ್ಯಮಂತ್ರಿಗಳ ರಿಲೀಸ್ ಮಾಡಿದ ತಕ್ಷಣವೇ ಒಂದು ಕ್ಷಣನೂ ತಡಿಲಾರ್ದ ನಾನು ದುಡ್ಡು ಹಾಕ್ತೀನಿ ಅಂತೇಳಿ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೇನು ಸಿದ್ದರಾಮಯ್ಯನವ್ರು ದುಡ್ಡು ಕೊಡ್ತಾ ಇಲ್ವಾ, ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರಂತಂದೇಳಿ ದುಡ್ಡು ಕೊಡ್ತಾ ಇಲ್ವಾ? ಇದನ್ನು ಯಾರು ಕೊಡಬೇಕು ಉತ್ತರ? ಇದು ಸರ್ಕಾರನ ಉತ್ತರ ಕೊಡಬೇಕು. ನಾನು ಹೇಳೋದು ಇಷ್ಟ, ನಿಮ್ಮ ಬಣ ಬಡಿದಾಟ ಏನಾರು ಇರಲಿ, ಅದರ ತಾಯಂದರಿಗೆ ಮೋಸ ಅನ್ಯಾಯ ವಂಚನೆ ಮಾಡಬೇಡ್ರಿ ಅಂತ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ತೆಂಗಿನಕಾಯಿ ಆರೋಪ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಹಗರಣ ಬೇಕಾದರೂ ಬರಲಿ, 100 ಕೋಟಿ ಮೇಲೆ 5 ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೇವೆ. ಸರ್ಕಾರದಲ್ಲಿ ಯಾವ ಹಗರಣವೂ ನಡೆದಿಲ್ಲ, ಯಾವ ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ ಅಂತ ಹೇಳಿದ್ದಾರೆ. ಹಾವಿಲ್ಲ, ತೆಂಗಿನಕಾಯಿ ಇಲ್ಲ, ಮೆಣಸಿನಕಾಯಿ ಇಲ್ಲ, ಏನು ಯಾವ ಹಗರಣ ಬೇಕಾದ್ರೂ ಅವ್ರು ತರಲಿ. ದುಡ್ಡು ಕಲೆಕ್ಷನ್ ಹೆಂಗಾಗ್ತದೆ, ಈ ಕೇಂದ್ರ ಸರ್ಕಾರ ಏನು ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದಪ್ಪ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ ಒಂದು 15 ದಿನ ಲೇಟ್ ಆಗ್ತದೆ, ವಾರ ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಾಗೆ ಜನನೂ ಹಾಕ್ಬೇಕಾದ್ರೆ ಜನ ಹಾಕಿದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದ್ದೀವಲ್ಲ ನಾವು. ಆಲ್ಮೋಸ್ಟ್ 100 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಹಾಲಕ್ಕೆ ಕೊಟ್ಟಿದ್ದೀವಿ. ಕಾಂಗ್ರೆಸ್ನ ಮುಖಂಡ ಉಗ್ರಪ್ಪ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಗೃಹಲಕ್ಷ್ಮಿ ವಿಚಾರವಾಗಿ ಮಾತನಾಡಿದ ಅವರು, ಹಣ ನೀಡುವುದರಲ್ಲಿ ವಿಳಂಬ ಆಗಬಾರದಿತ್ತು, ಯಾಕೆ ಹಣ ಬಿಡುಗಡೆ ವಿಳಂಬ ಆಗಿದೆ ಅನ್ನೋದು ಸದನದಲ್ಲಿ ಚರ್ಚೆ ಆಗಿದೆ. ಹಣ ನೀಡದಿದ್ರೆ ಕೊಡ್ತೀನಿ ಅನ್ನೋದನ್ನ ಸಿಎಂ ಹೇಳಿದ್ದಾರೆ ಅಂತ ಅಂದ್ರು. ಒಂದು ಹೇಳ್ತೇನೆ, ನಿಜ. ಈಗ ಒಂದೊಂದು ಸಾರಿ ರಾಜಕೀಯ ವ್ಯವಸ್ಥೆ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಆ ಹೆಣ್ಮಗಳು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ನಾನು ಇಲ್ಲ ಅಂತ ಹೇಳುತ್ತೆ. ಆದರೆ ಅಂತಿಮವಾಗಿ ರಿಯಾಲಿಟಿ ಗೊತ್ತಾದ ಮೇಲೆ, ಅಂತಿಮವಾಗಿ ಈಗ ರಿಯಾಲಿಟಿ ಗೊತ್ತಾದ ಮೇಲೆ ಹೆಣ್ಮಗಳು ಉದ್ದಟತನ ತೋರ್ಬೋದೇ? ತೋರಿಲ್ಲ. ಎಸ್, ಪೇಮೆಂಟ್ ಆಗಿಲ್ಲ, ಮಾಡ್ತೀವಿ ಅಂತೇಳಿ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಇದ್ದಂಥವ್ರು ಎಸ್ ಆಗದ ಇದ್ದರೆ ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವೇನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ರಿ, ಈ ಪ್ರಶ್ನೆಯಲ್ಲಿ ಅರ್ಥ ಇದೆ, ಇಲ್ಲ ಅಂತ ನಾನು. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ವಿಚಾರವಾಗಿಯೂ ಪ್ರತಿಕ್ರಿಯೆ ನೀಡಿದ್ದು, ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಎಂದಿಗೂ ಸಹಿಸಿಕೊಂಡಿಲ್ಲ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಜೊತೆ ರಾಜಿ ಮಾಡಿಕೊಂಡಿಲ್ಲ ಅಂತ ಹೇಳಿದರು. ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕರಿಸಲಾಗಿದೆ. ದ್ವೇಷ ಭಾಷಣ ವಿಧೇಯಕಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಎಲ್ಲಿಂದ ಆರಂಭವಾಗುತ್ತದೆಯೋ ಅಲ್ಲಿಂದ ಕ್ರಮ ಆಗಬೇಕು, ಅವರನ್ನು ಒಳಗೆ ಹಾಕಬೇಕು. ಪಾಕಿಸ್ತಾನ ಪರ ಮಾತನಾಡುವವರಿಗೆ ನಾವು ಬೈಲೇಬೇಕಲ್ಲ, ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರ ಮಾತನಾಡಿದ್ದಕ್ಕೆ ಭಾಷಣ ಆರಂಭವಾಗುತ್ತದೆ. ಹಿಂದೂಗಳು ಭಯೋತ್ಪಾದಕರ ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಅವ್ರನ್ನ ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ
ಅವ್ರ ದ್ವೇಷ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನತ್ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡೋದಾಗ ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ. ಇನ್ನು ದ್ವೇಷ ಭಾಷಣ ವಿಧೇಯಕ ವಿಚಾರವಾಗಿ ನಮ್ಮಲ್ಲಿ ಸ್ಪಷ್ಟತೆ ಇದೆ. ಬಿಜೆಪಿಯವರಿಗೆ ವಿಧೇಯಕದ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ವಿಧೇಯಕದ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ, ಬಿಜೆಪಿಯವರಿಗೆ ಇಲ್ಲ. ಅವರು ಸರಿಯಾಗಿ ಓದಿದ್ರೆ ಅವರಿಗೆ ಅರ್ಥ ಆಗ್ತಾ ಇತ್ತು. ದ್ವೇಷ ಭಾಷಣ ಮಾಡೋದೇ ಬಿಜೆಪಿಯವರು ಅಂತ ಆರೋಪ ಮಾಡಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕೋಲಾರದಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಇದೀಗ ಕೃಷ್ಣ ಭೈರೇಗೌಡ ಪರ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಬ್ಯಾಟ್ ಬೀಸಿದ್ದಾರೆ. ಸಚಿವ ಕೃಷ್ಣ ಭೈರೇಗೌಡ ಒಬ್ಬ ನಿಷ್ಠಾವಂತ ರಾಜಕಾರಣಿ, ಕೈ ಬಾಯಿ ಶುದ್ಧ ಆಗಿದೆ. ಅವರು ಒತ್ತುವರಿ ಮಾಡುವಂತಹ ವ್ಯಕ್ತಿಯಲ್ಲ. ಬಿಜೆಪಿ ನಾಯಕರು ಏನ್ ದಾಖಲೆ ಬಿಡುಗಡೆ ಮಾಡಿದ್ದಾರೋ ನಾನು ಕೂಡ ನೋಡಿಲ್ಲ. ಉಪ್ಪು ತಿಂದವರು ನೀರನ್ನ ಕುಡಿಲೇಬೇಕು, ತನಿಖೆ ಆಗ್ಲಿ ಅಂತ ಹೇಳಿದರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದು ಬಿಜೆಪಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಈ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿಗಳು ಸುಳ್ಳು ಹೇಳೋದರಲ್ಲಿ ಪಿಎಚ್ಡಿ ಮಾಡಿದ್ದಾರೆ. ಅತಿ ಹೆಚ್ಚು ಅನ್ಯಾಯ ಆಗಿರೋದು ಕಾಂಗ್ರೆಸ್ನಿಂದ. ಕೃಷ್ಣಾ ಯೋಜನೆ ಪೂರ್ಣ ಮಾಡೋಕೆ 50 ವರ್ಷ ತಗೊಂಡಿದ್ದು ಕಾಂಗ್ರೆಸ್. ಕೃಷ್ಣಾ 2ನೇ ಹಂತದ ಯೋಜನೆ ಕೂಡ ಪೂರ್ಣ ಮಾಡೋಕೆ ಆಗಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ರೌಡಿ ಶೀಟರ್ ಬಿಕ್ಲು ಶುಭ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಎದುರಾಗಿದೆ. ಸದ್ಯ ಸಿಐಡಿ ಪೊಲೀಸರು ಭೈರತಿ ಬಸವರಾಜರನ್ನ ತಲಾಶ್ ಮಾಡ್ತಾ ಇದ್ದಾರೆ. ಇನ್ನು ಭೈರತಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಭೈರತಿ ಬಂಧನಕ್ಕಾಗಿ ಸಿಐಡಿ 3 ತಂಡಗಳನ್ನು ರಚನೆ ಮಾಡಿಕೊಂಡಿದೆ. ಭೈರತಿಯವರ ಲಾಸ್ಟ್ ಲೊಕೇಶನ್ ಪುಣೆಯಲ್ಲಿ ಸಿಗಿದೆ. ಇನ್ನು ನಿರೀಕ್ಷಣಾ ಜಾಮೀನಿಗಾಗಿ ಭೈರತಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಇನ್ನು ಇದೇ ಪ್ರಕರಣದ 20ನೇ ಆರೋಪಿ ಅಜಿತ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಮಾಂತ್ರಿಕ ಶಕ್ತಿಯ ಅದೃಷ್ಟದ ರಾಮ ಲಕ್ಷ್ಮಣ ನಾಣ್ಯ ಎಂದು ನಂಬಿಸಿ ವಂಚನೆಗೆ ಯತ್ನಿಸಿದವರಿಗೆ ಸಾರ್ವಜನಿಕರು ಧರ್ಮದೇಟನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದ್ದು, ತಾಮ್ರದ ನಾಣ್ಯವನ್ನು ಕೊಟ್ಟು ಹಣ ಪಡೆದು ಪರಾರಿಯಾಗ್ತಿದ್ದವರಿಗೆ ಜನರೇ ಗೂಸ ಕೊಟ್ಟಿದ್ದಾರೆ. ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಮಾಂತ್ರಿಕ ನಾಣ್ಯ ಅಂತ ಹಣ ಪಡೆದು ವಂಚಿಸುವ ವೇಳೆ ಯುವಕನು ಸಿಕ್ಕಿಬಿದ್ದಿದ್ದಾನೆ. 3 ಯುವಕರಲ್ಲಿ ಒಬ್ಬ ಪರಾರಿಯಾಗಿದ್ದು, ಉಳಿದ ಇಬ್ಬರಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಆಂಧ್ರಪ್ರದೇಶದ ಸಾರಿಗೆ ಬಸ್ ಹಾಗೂ ಇನೋವಾ ಕಾರ್ ಮಧ್ಯೆ ಅಪಘಾತ ಸಂಭವಿಸಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಡಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಕಾರು ರಾಜಶೇಖರ್ ರೆಡ್ಡಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪೆನುಕೊಂಡದಿಂದ ಪಾವಗಡಕ್ಕೆ ಬರ್ತಾ ಇದ್ದ ಬಸ್ ಡಿಕ್ಕಿಯಾಗಿ ಕಾರಿಗೆ ಹೊಡೆದಿದೆ. ಸ್ಥಳಕ್ಕೆ ಪಾವಗಡ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮೈಸೂರಿನಲ್ಲಿ ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ ಆಗಿರೋ ವಿಚಾರ ಗ್ರಾಹಕರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಮೈಸೂರಿನ ಹಿನ್ಕಲ್ನಲ್ಲಿರುವಂತಹ ಕೆನರಾ ಬ್ಯಾಂಕ್ ಎದುರು ಜಮಾಯಿಸಿರುವಂತಹ ಗ್ರಾಹಕರು ಬ್ಯಾಂಕ್ ಎದುರು ನಿಂತು ಗಲಾಟೆಯನ್ನ ಮಾಡಿದ್ದಾರೆ. ಅಡಮಾನವಿಟ್ಟ ಚಿನ್ನ ಬಿಡಿಸಿಕೊಂಡು ಮನೆಗೆ ತಂದಾಗ ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಯಾರಿಂದ ಸಮಸ್ಯೆಯಾಗಿದೆ, ಹೇಗಾಗಿದೆ ಅಂತ ಪರಿಶೀಲನೆ ಮಾಡ್ತೀವಿ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ. ಅಡವಿಟ್ಟಿದ್ದ ಚಿನ್ನವನ್ನು ಅಕ್ಕಸಾಲಿಗ ಅಶ್ವಿನ್ ಎಗರಿಸುತ್ತಿದ್ದಾನ ಅನ್ನೋ ಅನುಮಾನ ಮೂಡಿದೆ. ಅಡವಿಟ್ಟ 19 ಗ್ರಾಂ ಚಿನ್ನದ ಸರ ಬಿಡಿಸಿದಾಗ 16 ಗ್ರಾಂ ತೂಕ ಕಂಡು ಬಂದಿದೆ. ಗಾಯತ್ರಿ ಅನ್ನೋರಿಗೆ ಸೇರಿದ ಚಿನ್ನದ ಸರ ಇದಾಗಿದೆ. ಚೈನ್ ಕಟ್ ಮಾಡಿ ವೆಲ್ಡ್ ಮಾಡಿದ್ದಾರೆ ಅಂತ ಗಾಯತ್ರಿ ಆರೋಪ ಮಾಡಿದ್ದಾರೆ. ವಿಜಯನಗರ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಪ್ರಶ್ನೆಗೆ ಹೆದರಿ ಪಿಡಿಒ ಓಡಿ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಗ್ರಾಮ ಪಂಚಾಯತ್ನಲ್ಲಿ ಘಟನೆ ನಡೆದಿದೆ. ಸಾದಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅರುಣಾ ವಿರುದ್ಧ ಸಾಲು ಆರೋಪಗಳು ಕೇಳಿಬಂದಿತ್ತು. ಗ್ರಾಮ ಸಭೆಯಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನು ಗ್ರಾಮಸ್ಥರು ಕೇಳಿದ್ದಾರೆ. ಸಮಸ್ಯೆ ಕೇಳ್ತಾ ಇದ್ದಂಗೆ ಗಾಬರಿಗೊಂಡ ಪಿಡಿಒ ಗ್ರಾಮ ಸಭೆ ಮುಗೀತು ಅಂತ ಅರ್ಧದಲ್ಲೇ ಎದ್ದು ಹೋಗಿದ್ದಾರೆ. ಸಾಂಪ್ರದಾಯಿಕವಾಗಿ ನಡೆಯುವ ಕೋಳಿ ಅಂಕದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಟ್ಟದ ಕೇಪು ಉಳ್ಳಾಲ್ತಿ ಕ್ಷೇತ್ರದ ಪಕ್ಕದಲ್ಲಿ ಕೋಳಿ ಅಂಕ ನಡೆಯುತ್ತಾ ಇತ್ತು. ಕೋಳಿ ಅಂಕದ ಮೇಲೆ ಪೊಲೀಸರು ದಾಳಿ ಮಾಡಿರುವುದಕ್ಕೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕ್ಷೇತ್ರದ ಸಂಪ್ರದಾಯದಂತೆ ಕೋಳಿ ಕಟ್ಟ ನಡೆಯುತ್ತೆ, ಇಲ್ಲಿ ಯಾವುದೇ ಜೂಜು ನಡೀತಾ ಇಲ್ಲ, ಅವಕಾಶ ಕೊಡಿ ಅಂತ ಪೊಲೀಸರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ.
ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಪೈಲಟ್ ಒಬ್ಬರು ಪ್ರಯಾಣಿಕರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾನೆ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಘಟನೆಯ ಸಂಬಂಧ ಹಲ್ಲೆ ಮಾಡಿ ಪೈಲಟ್ ವೀರೇಂದ್ರ ಸೆಜ್ವಾಲ್ರನ್ನ ವಿಮಾನಯಾನ ಸಂಸ್ಥೆ ಅಮಾನತು ಮಾಡಿದೆ. ವಿಮಾನ ನಿಲ್ದಾಣದಲ್ಲಿ ಮಗುವನ್ನ ಎತ್ಕೊಂಡು ನಿಂತಿದ್ದ ಪ್ರಯಾಣಿಕ ಅಂಕಿತ್ ದಿವಾನ್ರನ್ನ ಪೈಲಟ್ ಸೆಜ್ವಾಲ್ ಅನ್ಎಜುಕೇಟೆಡ್ ಅಂತ ನಿಂದಿಸಿದ್ದ. ಈ ವೇಳೆ ಮಾತಿಗೆ ಮಾತು ಬೆಳೆದು ನನಗೆ ರಕ್ತ ಬರುವಂತೆ ಪೈಲಟ್ ಹಲ್ಲೆ ಮಾಡಿದ್ದಾನೆ ಅಂತ ಪ್ರಯಾಣಿಕ ಆರೋಪವನ್ನ ಮಾಡಿದ್ರು. ತಮಿಳುನಾಡಿನ ತಿರುವಲ್ಲೂರು ಜಿಲ್ಲೆಯಲ್ಲಿ ಇನ್ಶೂರೆನ್ಸ್ ಹಣಕ್ಕಾಗಿ ತಂದೆಯನ್ನೇ ಮಕ್ಕಳು ಸಾಯಿಸಿದ್ದಾರೆ. ಸರ್ಕಾರಿ ನೌಕರನಾಗಿದ್ದ ಗಣೇಶನ್ 3 ಕೋಟಿಯ ಇನ್ಶೂರೆನ್ಸ್ ಮಾಡಿಸಿಕೊಂಡಿದ್ರು. ತಂದೆಯ ಇನ್ಶೂರೆನ್ಸ್ ಹಣದ ಮೇಲೆ ಕಣ್ಣಿಟ್ಟಿದ್ದ ಇಬ್ಬರು ಮಕ್ಕಳು ಮಲಗಿದ್ದಾಗ ತಂದೆ ಕಾಲಿಗೆ ಹಾವು ಕಚ್ಚಿಸಿ ಕೊಲೆ ಮಾಡಿದ್ರು. ಮೊದಲಿಗೆ ಆಕಸ್ಮಿಕವಾಗಿ ಹಾವು ಕಚ್ಚಿ ಸತ್ತಿರಬಹುದು ಅಂತ ಊಹಿಸಿದ್ದ ಕುಟುಂಬಸ್ಥರು ಅನುಮಾನ ಬಂದು ಪೊಲೀಸರಿಗೆ ದೂರು ಕೊಟ್ಟರು. ತನಿಖೆಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ಬಿಜೆಪಿ ನಾಯಕ ಅಮಿತ್ ಮಾಳವಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಾಕಾರಿ ಪೋಸ್ಟ್ ಹಂಚಿಕೊಂಡಿರುವ ಆರೋಪದ ಮೇಲೆ ಕೋಲ್ಕತಾದ ನರೇಂದ್ರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ನಾಯಕಿ ತನ್ಮಯ್ ಘೋಷ್ ನೀಡಿರುವಂತಹ ದೂರು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಲೋಕಪ್ರಿಯ ಗೋಪಿನಾಥ ಬೋರ್ಡೋಲೋಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಏರ್ಪೋರ್ಟ್ ಮುಂಭಾಗ ನಿರ್ಮಿಸಿರುವ ಲೋಕಪ್ರಿಯ ಗೋಪಿನಾಥ ಬೋರ್ಡೋಲೋ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಬಳಿಕ ಏರ್ಪೋರ್ಟ್ನ ಹೊಸ ಟರ್ಮಿನಲ್ ಕಟ್ಟಡವನ್ನು ಉದ್ಘಾಟಿಸಿದರು. ನಿಷೇಧಿತ ಸಿಪಿಐ ಸಂಘಟನೆಯ 41 ನಕ್ಸಲರು ತೆಲಂಗಾಣ ಪೊಲೀಸರಿಗೆ ಶರಣಾಗಿದ್ದಾರೆ. ಶರಣಾದ ಉಗ್ರರು ಒಟ್ಟು 24 ಬಂದೂಕುಗಳನ್ನು ಮತ್ತು ವಿವಿಧ ಕ್ಯಾಲಿಬರ್ಗಳ 733 ಜೀವಂತ ಗುಂಡುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಪರಿಹಾರ ಮತ್ತು ಪುನರ್ವಸತಿ ನೀತಿಯಡಿಯಲ್ಲಿ ಶರಣಾದ ನಕ್ಸಲರಿಗೆ 1.46 ಕೋಟಿ ರೂಪಾಯಿಗಳ ಬಹುಮಾನ ನೀಡುವುದಾಗಿ ಪೊಲೀಸರು ತಿಳಿಸಿದರು. 2026ರ ವಿಶ್ವಕಪ್ ಕನಸಿಗೆ ಹೊಸ ಸೈನ್ಯ ರೆಡಿಯಾಗಿದೆ. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು 15 ಸದಸ್ಯರುಳ್ಳ ಆಟಗಾರರ ತಂಡವನ್ನು ಪ್ರಕಟಣೆ ಮಾಡಿದೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವ ವಹಿಸಲಿದ್ದು ಅಕ್ಷರ್ ಪಟೇಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗಾಯದ ಸಮಸ್ಯೆಯಿಂದ ಬಳಲ್ತಾ ಇರೋ ಶುಭ್ಮನ್ ಗಿಲ್ಗೆ ಡ್ರಾಪ್ ಮಾಡಲಾಗಿದ್ದು ಇಶಾನ್ ಕಿಶನ್ಗೆ ಅವಕಾಶ ನೀಡಲಾಗಿದೆ. ಕೆಎಲ್ ರಾಹುಲ್, ಪ್ರಸಿದ್ಧ ಕೃಷ್ಣಗೆ ತಂಡದಲ್ಲಿ ಸ್ಥಾನ ಸಿಕ್ಕಿಲ್ಲ. ಇನ್ನು ಕನ್ನಡಿಗರಿಗೆ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ಈಗ ವಿದೇಶಿ ಸುದ್ದಿಗಳನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ತೋಜ್ಖಾನಾ 2 ಪ್ರಕರಣದಲ್ಲಿ ಪಿಟಿಐ ಸಂಸ್ಥಾಪಕ ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿಗೆ ಎಫ್ಎಐ ವಿಶೇಷ ನ್ಯಾಯಾಲಯವು 17 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಅಲ್ಲದೆ ಇಬ್ಬರಿಗೂ 16.4 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ದಂಡ ವಿಧಿಸಲಾಗಿದೆ. 2021ರಲ್ಲಿ ಸೌದಿ ಅರೇಬಿಯಾ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಪಾಕಿಸ್ತಾನ ಸರ್ಕಾರಕ್ಕೆ ದುಬಾರಿ ಬಲ್ಗರಿ ಆಭರಣ ಸೆಟ್ ಅನ್ನು ಉಡುಗೊರೆಯಾಗಿ ನೀಡಿದ್ರು. ಆದರೆ ಇಮ್ರಾನ್ ಖಾನ್ ಅವರು ಇದನ್ನು ತಮ್ಮ ಪತ್ನಿ ಬುಷ್ರಾ ಬೀಬಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ತೋಷಾಖಾನದಿಂದ ಖರೀದಿಸಿ ಸರ್ಕಾರಕ್ಕೆ ವಂಚಿಸಿದ್ರು. ಅಮೆರಿಕ ಸೇನೆ ಸಿರಿಯಾ ಮೇಲೆ ಸೇನಾ ದಾಳಿ ನಡೆಸ್ತಾ ಇದೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರರನ್ನ ಗುರಿಯಾಗಿಸಿ ಅಮೆರಿಕ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ಆಪರೇಷನ್ ಹಾವ್ಕಿ ಹೆಸರಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಐಸಿಸ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶದ ಹಲವೆಡೆ ಪ್ರತಿಭಟನೆಗಳು ಹಿಂಸಾಚಾರ ಭುಗಿಲೆದ್ದಿದೆ. ಇನ್ನು ಒಸ್ಮಾನ್ ಹಾದಿ ಹತ್ಯೆ ಖಂಡಿಸಿ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದು ದೇಶದ ಪ್ರಮುಖ ಪತ್ರಿಕಾ ಕಚೇರಿಗಳ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಿದ್ದಾರೆ. ಢಾಕಾದಲ್ಲಿ ಒಸ್ಮಾನ್ ಅವರ ತಲೆಗೆ ದುಷ್ಕರ್ಮಿಯೊಬ್ಬ ಗುಂಡು ಹಾರಿಸಿದ್ದ. ಗಂಭೀರವಾಗಿ ಗಾಯಗೊಂಡಿದ್ದ ಒಸ್ಮಾನ್ ಹಾದಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇದರಿಂದ ಬಾಂಗ್ಲಾದಲ್ಲಿ ಆಕ್ರೋಶದ ಕಿಚ್ಚು ಜೋರಾಗಿದೆ. ಕೊಲೆಗಾರರನ್ನ ಎಲ್ಲೇ ಇದ್ರೂ ಬಂಧಿಸಬೇಕು ಅಂತ ಒತ್ತಡ ಹೆಚ್ಚು ಮಾಡಲಾಗಿದೆ.